ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ, ಸ್ತ್ರೀಕುಲ ಮುಕುಟಮಣಿಯಾಗಿರ್ತಕ್ಕಂಥ ಜಗನ್ಮಾತೆ, ತ್ರಿಕಾಲ ವಂದಳಾಗಿರ್ತಕ್ಕಂಥ ಗುಡ್ಡಾಪುರದ ಮಹಾಮಹಿಮಳಾದ ತಾಯಿ ಜಗನ್ಮಾತೆ ದಾನಮ್ಮ ತಾಯಿಯನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು, ಯಾವ ಕಾರ್ತಿಕ ಮಾಸದ ಅಂಗವಾಗಿ ಮಾರುತೀಶ್ವರ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು ಪಾಕ್ಷಿಕ ಪರ್ಯಂತರವಾಗಿ ನಡೆದುಕೊಂಡು ಬರ್ತಾ ಇರುವಂತ ಈ ಒಂದು ಗುಡ್ಡಾಪುರದ ದಾನಮ್ಮ ದೇವಿಯ ಜೀವನ ದರ್ಶನದ ವೇದಿಕೆಯ ಮೇಲೆ ತಮ್ಮ ಸುಮಧುರ ಕಂಠದ ಮೂಲಕ ಸಂಗೀತವನ್ನ ನೀಡ್ತಾ ಇರುವಂತ ಶ್ರೀ ಮಹಾಂತೇಶ್ ನಾಗೋಜಿ ಗವಾಯಿಗಳವರೇ, ಸಂಗೀತಕ್ಕೆ ತಕ್ಕ ಹಾಗೆ ತಬಲಾ ಸಾತನ್ನ ನುಡಿಸ್ತಾ ಇರುವಂತ ಶ್ರೀ ಸಾಹೇಬ್ ಗೌಡ್ರವರೇ, ಈ ಸಮಾರಂಭದಲ್ಲಿ ತನು ಮನ ಧನವನ್ನ ಅರ್ಪಣೆ ಮಾಡಿ ಪ್ರತಿ ವರ್ಷದ ಪದ್ಧತಿಯಂತೆ ಬಹಳ ಸುಂದರವಾಗಿ ಈ ವರ್ಷವೂ ಕೂಡ ಕಾರ್ಯಕ್ರಮವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತ ಈ ಬೋಳೆಗಾಂವ್ ಗ್ರಾಮದ ತಾಯಂದಿರೇ, ಶರಣರೇ, ಈ ಸಮಿತಿಯ ಸರ್ವ ಸದಸ್ಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. 12ನೇ ಶತಮಾನದಲ್ಲಿ ಬಸವಣ್ಣನವರು ಬಹಳ ದೊಡ್ಡ ಕಾರ್ಯವನ್ನ ಮಾಡಿದ್ರು. ಅವರ ಕಾರ್ಯವನ್ನ ಮೆಚ್ಚಿರುವಂತ ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮಾ ಪ್ರಭುದೇವರು ಬಹಳ ಸುಂದರವಾದಂತ ಒಂದು ವಚನವನ್ನ ಹೇಳ್ಕೊಂಡು ಬರ್ತಾರೆ. ಯಾವುದದು ವಚನ? ಬಹಳ ಸುಂದರವಾಗಿ ಹೇಳ್ತಾರೆ, ಬಹಳ ಪ್ರಸಿದ್ಧವಾದಂತ ವಚನ. ಕಲ್ಯಾಣವೆಂಬ ಪರಮಾರಾಧ್ಯ
ಹೇಳಿದ್ರಲ್ಲ, ಗವಾಯಿಗಳು ಹೇಳಿದ್ರಲ್ಲ, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆರೆದು. ಯಾವ ತೈಲ? ಎಣ್ಣೆ ಅಲ್ಲ, ಅಲ್ಲಿ ಹಚ್ಚಿರಲ್ಲ. ಮಣ್ಣಿನ ಹಣತೆಯಲ್ಲಿ ಎಣ್ಣೆಯನ್ನು ಹಾಕಿ, ಬಿಳಿ ಭಕ್ತಿಯನ್ನ ಹಾಕಿ, ನೀವೇನು ದೀಪವನ್ನು ಹಚ್ಚಿರಲ್ಲ, ಈ ದೀಪ ಒಂದು ತಾಸಿನಾಗ ಆರ್ತದೆ, ಅದು ಮುಕ್ತಾಯ ಆಗ್ತದೆ. 950 ವರ್ಷಗಳಿಂದ ಹಚ್ಚಿದ ದೀಪ, ಎಣ್ಣೆ ಇಲ್ಲ, ಬತ್ತಿ ಇಲ್ಲ, ಅದಕ್ಕೆ ತೈಲ ಇಲ್ಲ, ಹಚ್ಚಿ ಹೋದ್ರು ಎಂತ ದೀಪ ಅಂತ ಕೇಳಿದ್ರೆ ಆರಲಾರದ ದೀಪ. ನಂದಾ ದೀವಿಗೆಯನ್ನ ಕಲ್ಯಾಣವನ್ನ ಪ್ರಣತೆಯನ್ನಾಗಿ ಮಾಡಿಕೊಂಡು. ಯಾವ ಪ್ರಣತೆ? ಮಣ್ಣಿನ ಪ್ರಣತೆಯಲ್ಲ, ಅದು ಮಣ್ಣಿನ ಪ್ರಣತೆಯಲ್ಲ. ಯಾವ ಪ್ರಣತೆ ಅಂತ ಕೇಳಿದ್ರೆ ಕಲ್ಯಾಣ ಕ್ಷೇತ್ರವನ್ನೇ ಪ್ರಣತೆಯನ್ನಾಗಿ ಮಾಡಿಕೊಂಡು, ಅಲ್ಲಿ ಯಾವ ಎಣ್ಣೆಯನ್ನ ಹಾಕಿದ್ರು ಆ ಪ್ರಣತೆಯಲ್ಲಿ ಅಂತ ಕೇಳಿದ್ರೆ ಭಕ್ತಿ ರಸ ಅನ್ನುವಂತ ಎಣ್ಣೆಯನ್ನ ಹಾಕಿ, ಅದಕ್ಕೆ ಕಡ್ಡಿ ಕೆರೆದು ಈ ದೀಪ ಹಚ್ಚಿರ್ಲಿಲ್ಲ. ಯಾವ ದೀಪವನ್ನ ಹಚ್ಚಿದ್ರು? ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು. ಯಾವ ಜ್ಯೋತಿ? ಜಗದ ಜ್ಯೋತಿಯಾಗಿರ್ತಕ್ಕಂಥ ಬಸವಣ್ಣ ಅನ್ನುವಂತ ಲ್ಯಾಂಪ್ ಲೈಟಿಂಗ್ ಇನ್ ದಟ್ ಕಲ್ಯಾಣ ಇನ್ 12th century. 12ನೆಯ ಶತಮಾನದಲ್ಲಿ ಏನು ಹಚ್ಚಿದ್ರು ಅಂತ ಕೇಳಿದ್ರೆ ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು. ಬಸವಣ್ಣ ಅನ್ನುವಂತ ಜ್ಯೋತಿ. ನೀವೇನು ಇಲ್ಲಿ ಕುಂತಿರಲ್ಲ, ಇವತ್ತೆಲ್ಲ ಪುರಾಣ ಕೇಳಕ್ ಬಂದಿರಲ್ಲ ನೀವೆಲ್ಲ ತಾಯಂದಿರು. ನಿಮಗ ಮನಿ ಬಿಟ್ಟು ಹೊರಗೆ ಬರಕ್ ಅವಕಾಶ ಕೊಟ್ಟಿರ್ಲಿಲ್ಲ ಅವರೇ. ನೀವೆಲ್ಲ ಮನ್ಯಾಗಿರ್ಬೇಕಾಗಿತ್ತಾಗ. ನಿಮ್ಮನ್ನು ಹೊರಗೆ ಕರ್ಕೊಂಡು ಬಂದವರು ಯಾರು ಅಂತ ಕೇಳಿದ್ರೆ ಕಲ್ಯಾಣದ ಬಸವಣ್ಣ ನಿಮಗೆ ಸ್ವತಂತ್ರ ಕೊಟ್ಟ ಹೊರಗೆ ಕರ್ಕೊಂಡು ಬಂದರು. ಹೆಣ್ಣಿಗೂ ಒಂದು ಹಕ್ಕಿದೆ. ಹೆಣ್ಣಿಗೂ ಕೂಡ ಒಂದು ಹಕ್ಕಿದೆ, ಮನಸ್ಸಿದೆ. ಮಲೆ ಮೂಡೆ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳಿ ನಿಮ್ಮನ್ನು ಹೊರಗೆ ಕರ್ಕೊಂಡು ಬಂದು ನಿಮ್ಮನ್ನು ಅಕ್ಕ ಮಹಾದೇವಿ ಮಾಡಿದ್ರು, ನಿಮ್ಮನ್ನು ಬೋಲ್ತಾದೇವಿ ಮಾಡಿದ್ರು, ನಿಮ್ಮನ್ನು ಹಡಪದ ಲಿಂಗಮ್ಮನನ್ನಾಗಿ ಮಾಡಿದ್ರು, ವಚನ ಕಾರ್ತಿಯರನ್ನಾಗಿ ಮಾಡಿದ್ರು. ಸುಮಾರು 35 ಮಂದಿ ಶರಣೆಯರು ವಚನ ಬರೆದ್ರು ಅಂತ ಕೇಳಿದ್ರೆ ಬಸವಣ್ಣ ಯಾವ ಜ್ಯೋತಿ ಹಚ್ಚಿದ ಅಂತ ಕೇಳಿದ್ರೆ ಆ ಮಣ್ಣಿನ ಹಣತೆ ಒಳಗೆ ಎಣ್ಣೆ ಹಾಕಿ, ಗಾಣಿಗೆರ್ ಮಾಡಿದ ಎಣ್ಣೆ ಹಾಕಿ, ಆ ಬತ್ತಿಯನ್ನು ಹಾಕಿ ಆ 6 ದೀಪ ಹಚ್ಚಲಿಲ್ಲ. 6 ಲಾರದ ದೀಪವನ್ನು ಹಚ್ಚಿದ ಕಲ್ಯಾಣದಲ್ಲಿ ಇವತ್ತೇನಾಗಿದೆ ಅಂತ ಕೇಳಿದ್ರೆ ಇಡೀ ಪ್ರಪಂಚದ ತುಂಬ ಬಸವಣ್ಣನ ಜ್ಞಾನ ಜ್ಯೋತಿ ಉರಿತಾ ಇದೆ. ಬಸವಣ್ಣನ ಜ್ಞಾನ ಜ್ಯೋತಿ ಉರಿತಾ ಇದೆ. ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ಹೇಳ್ತಾರ ಮುಂದೆ. ತೊಳಗಿ ಬೆಳಗಿತ್ತಯ್ಯ ಶಿವನ ಪ್ರಕಾಶ. ಅಲ್ಲಿ ಈ ಪ್ರಕಾಶ ಮೂಡಲಿಲ್ಲ, ಭಗವಂತನೆಂಬ ಪ್ರಕಾಶ, ಪರಮಾತ್ಮನ ಪ್ರಕಾಶ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಸ್ಪ್ರೆಡ್ ಇನ್ ಲೈಟ್ ಆಫ್ ಶಿವ. ಶಿವನ ಬೆಳಕು ಅನ್ನುವಂಥದ್ದಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಸ್ಪ್ರೆಡ್ ಆಗಿತ್ತು, ಚೆಲ್ಲು ಹೊರದು ಬಿಟ್ಟಿತ್ತು. ಯಾವಾಗ ಬೆಳಕು ಬಿತ್ತಲ್ಲ, ಇಲ್ಲಿ ಬೆಳಕು ಹಚ್ಚಿದ್ರಲ್ಲ, ಲೈಟಿನ ಹುಳಗಳು ಹೆಂಗ ಬೆಳಕಿನ ಕಡೆ ಬರ್ತಾವಲ್ಲ, ಬರಂಗಿಲ್ಲ? ದೀಪ ಹಚ್ಚಿದಾಗ ಬರ್ತಾವಲ್ಲ, ಅಟ್ರಾಕ್ಷನ್ ಹಾಕವು, ಬರ್ತಾವೆ, ಹಾರಿ ಬರ್ತಾವೆ, ಓಡಿ ಬರ್ತಾವೆ, ಅದ್ರ ಮೇಲೆ ಕುಂದಿರ್ತಾವ, ಆನಂದ ಪಡ್ತಾವ, ಮ್ಯಾಲ ಹೋಗ್ತಾವು, ಕೆಳಗಿಳಿತಾವು. ಹಂಗ ಬಸವಣ್ಣ ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಿದಾಗ ಏನಾತಂತ ಕೇಳಿದ್ರೆ ಶರಣರ ಅನ್ನುವಂತ ಹಕ್ಕಿಗಳೆಲ್ಲ ಎಲ್ಲಿ ಬರಾಕತ್ತಿದ ಅಂತ ಕೇಳಿದ್ರೆ ಹಾರ್ಯಾರಿ ಹಾರ್ಯಾರಿ ಬಸವಣ್ಣನೆಂಬ ಜ್ಯೋತಿಯನ್ನು ಮುಕ್ತನ್ನ ಇಟ್ಲಿಕ್ಕೆ ಬರಾಕತ್ತಿದ್ವು. ಅವಾಗಲ್ಲ ಏನ್ ಬಿತ್ತ? ತೊಳಗಿ ಬೆಳಗಿತ್ತಯ್ಯ ಶಿವನ ಪ್ರಕಾಶ. ಎಷ್ಟು ಮಂದಿ ಅಸಂಖ್ಯಾತರು, ಸಂಖ್ಯೆ ಇಲ್ಲದಷ್ಟು ಜನರೆಲ್ಲ ಏನಾಗಕತ್ತಿದ್ರು ಅಂತ ಕೇಳಿದ್ರೆ
ಪ್ರಮಥಗಣಗಳು ಬರಾಕತ್ತಿದ್ರು. ಕಲ್ಯಾಣ ಹೋಗಿ ಏನಾಯ್ತು ಅಂತ ಕೇಳಿದ್ರೆ ಶಿವಭಕ್ತರಿದ್ದಂತ ಕ್ಷೇತ್ರವಾಯ್ತು, ಅವಿಮುಕ್ತ ಕ್ಷೇತ್ರವಾಯ್ತು. ಯಾರು ಹೊಕ್ಕರಲ್ಲೇ ಅವ್ರಿಗೆ ಮುಕ್ತಿ ಸಿಗುವಂಗಾಯ್ತು, ಮುಕ್ತಿ ಸಿಗುವಂದಾಗಾಯ್ತು. ಅದಕ್ಕೆ ಪ್ರಭು ಹೇಳ್ತಾರೆ, ನೋಡಪ್ಪ ಸಿದ್ದರಾಮಣ್ಣ ಬಸವಣ್ಣ ಕಟ್ಟಿದ ಕಲ್ಯಾಣ ಹೆಂಗಿದೆ ನೋಡು. ಅದು ಒಂದು ಅವಿಮುಕ್ತ ಕ್ಷೇತ್ರ, ಅದೊಂದು ಅವಿಮುಕ್ತ ಕ್ಷೇತ್ರ. ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನ ಮಹಿಮೆಯನ್ನ ನೋಡಪ್ಪ ಸಿದ್ದರಾಮಯ್ಯ ತೋರ್ಸಾಕತ್ತಾರೆ. ಸಿದ್ದರಾಮೇಶ ಬಸವಣ್ಣ ಕಟ್ಟಿದ ಕಲ್ಯಾಣ, ಬಸವಣ್ಣ ಕಟ್ಟಿದ ಗೋಪುರ, ಬಸವಣ್ಣ ಕಟ್ಟಿದ ಮಂದಿರ ಹಂಗಿದೆ ನೋಡಪ್ಪ ಅಂತ ಹೇಳಿ ಆ ಮಂದಿರದ ಬಗ್ಗೆ ತೋರ್ಸಾಕತ್ತಾರೆ. ಅಲ್ಲಿ ಎಷ್ಟು ಬಂದಿದ್ರು ಕಸ ಹೊಡೆಯವರಿದ್ರು, ದೊಡ್ಡ ದೊಡ್ಡ ಶ್ರೀಮಂತರಿಲ್ಲ, ಟಾಟಾ ಬಿರ್ಲಾ ಇರ್ಲಿಲ್ಲ. ಅಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಕಸ ಹೊಡೆಯವರಿದ್ರು, ಬಟ್ಟೆ ತೊಳೆಯವರಿದ್ರು, ಹುಲ್ಲು ಕೊಯ್ದ ಹಗ್ಗ ಕಣ್ಣಿಗಳನ್ನ ನೆಲವುಗಳನ್ನ ಮಾಡುವಂತವ್ರು ಇದ್ರು. ಎಂತೆಂಥವ್ರಿದ್ರು. ಬಸವಣ್ಣ ಏನು ಮಾಡಿದ್ರು ಎಷ್ಟು ಕೆಲಸವನ್ನ ಮಾಡಿದ್ರು. ಹೀಗೆ ಆ ಪ್ರಣತೆಯಲ್ಲಿ ಅನೇಕ ಶರಣರು ಬರ್ತಿದ್ರಲ್ಲ, ಆ ಬಂದಂತವರಲ್ಲಿ ಯಾರು ಅಂತ ಕೇಳಿದ್ರೆ ನಿಮ್ಮ ಚರಿತ್ರ ನಾಯಕರಾಗಿರ್ತಕ್ಕಂಥ ಯಾರು ಚರಿತ್ರ ನಾಯಕರು ಯಾರಿಗೆ ನಾ ಯಾರ ಬಗ್ಗೆ ಪುರಾಣ ಹೇಳಕತ್ತೇನೆ. ಗುಡ್ಡಾಪುರದಿಂದ ಯಾರು ಬರ್ತಾರ ಅಂತ ಕೇಳಿದ್ರೆ ದಾನಮ್ಮ ಅಲ್ಲ ಹೆಸರು. ಏನಕ್ಕೆ ಹೆಸರು? ಮೊದಲನೇ ಹೆಸರು ಹೇಳ್ತೀನಿ ಮುಂದೆ. ಆ ಹೆಸರಿನ ಒಬ್ಬ ಹೆಣ್ಮಗಳು ಬಸವಣ್ಣನ ಮಾತನ್ನು ಕೇಳ್ತಾಳೆ, ಬಸವಣ್ಣನ ವಿಚಾರವನ್ನು ಕೇಳ್ತಾಳೆ. ಕೇಳಿ ಬಸವಣ್ಣ ಇರುವಾಗ ಕಲ್ಗ್ಯಾಕ ಕೈ ಮುಗಿತಿ, ಮಲ್ಲಿಗೆ ಇರುವಾಗ ಕಲ್ಗ್ಯಾಕ ಕೈ ಮುಗಿತಿ, ಕಲ್ಯಾಣದಾಗ ಬಸವಣ್ಣ ಇರುವಾಗ ಕಲ್ಗ್ಯಾಕ ಕೈ ಮುಗಿಯಿತಿ ಅಂತ ಹೇಳ್ತಾರೆ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯುತಿ, ಕಲ್ಯಾಣದಾಗ ಬಸವಣ್ಣ ಇರುವಾಗ ಕಲ್ಗ್ಯಾಕ ಕೈ ಮುಗಿತಿದೆ. ಕಲ್ಗ್ಯಾಕ ಮುಗಿತೀಯೋ ಕೈಯನ್ನ? ನೀ ಯಾರಿಗೆ ಮುಗಿ? ಬಸವಣ್ಣ ಅದಾನಲ್ಲೇ ಅವ್ರ ಕೈ ಮುಗಿ ಅಂತ ಹೇಳಿ ಎಲ್ಲಾರು ಕಲ್ಯಾಣಕ್ಕೆ ಹೋಗಕತ್ತಾರ. ಈಗಿನ ಕಾಲದಾಗ ಬಸ್ ಅದಾವ, ಕಾರ್ ಅದಾವ, ಸ್ಕೂಟರ್ ಅದಾವ, ಎಲ್ಲ ಅದಾವ. ಗಲಾಟೆ ಮಾಡ್ಬೇಡ್ರಿ, ಒಳಗೆ ಮಾತಾಡ್ಬೇಡ್ರಿ, ಆಫೀಸ್ನಾಗ ಮಾತಾಡ್ಬೇಡ್ರಿ, ಹೊರಗೆ ಬರ್ರಿ. ನೀವು ಕಲ್ಯಾಣದಾಗ ಹೋಗಾಕ ಗಾಡಿ ಇರ್ಲಿಲ್ಲ, ನಡ್ಕೊಂತ ಹೋದ್ರು. ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರವನ್ನ ಕಲಶವಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಿದ ಹಾಗೆ ಎಲ್ಲಾ ಶರಣರು ಎಲ್ಲಿ ಹೊಕ್ಕಾರ ಅಂತ ಕೇಳಿದ್ರೆ ಎಲ್ಲಿ ಹೊಕ್ಕಾರ? ಕಲ್ಯಾಣಕ್ಕೆ ಹೊಕ್ಕಾರ. ಕಲ್ಯಾಣ ಕೈಲಾಸ ಆತಂತ. ನಮ್ಮ ಪುರಾಣಗಳು ಪ್ರಾರಂಭ ಆಗೋದು ಎಲ್ಲಿಂದ ಅಂತ ಕೇಳಿದ್ರೆ ಭೂಮಿಯಾಗಿಂದ ಪ್ರಾರಂಭ ಆಗೋದಿಲ್ಲ. ಎಲ್ಲಿಂದ ಪ್ರಾರಂಭ ಆಗೋದಿಲ್ಲ? ಭೂಮಿಯಿಂದ ಪ್ರಾರಂಭ ಆಗಂಗಿಲ್ಲ, ಕೈಲಾಸದಿಂದ ಪ್ರಾರಂಭ ಆಕ್ಕವು. ಅದಕ್ಕೆ ಇಲ್ಲಿ ಕವಿಯಾದಂತಹ ಪುಟ್ಟರಾಜ ಗುರುಗಳು ಏನ್ ಮಾಡಾಕತ್ತಾರ ಅಂತ ಕೇಳಿದ್ರೆ ಕೈಲಾಸದ ವರ್ಣನೆಯನ್ನು ಮಾಡ್ತಾರೆ. ಕೈಲಾಸ ಬಂಬದಿತ್ತು. ನಿಜವಾಗ್ಲೂ ಕೈಲಾಸ ಐತೇನ? ನಾನಂಕರ ನೋಡಿ, ನೀವ್ ಯಾರು ನೋಡಿ ಬಂದಿರೇನು? ಮತ್ತೆ ಕೈಲಾಸ ಅನ್ನೋದಿದೇನ? ಐತೆ ಇಲ್ಲ ಗೊತ್ತಿಲ್ಲ. ಆದ್ರ ನನ್ನ ದೃಷ್ಟಿಯೊಳಗ, ಶರಣರ ದೃಷ್ಟಿಯೊಳಗ ಕೈಲಾಸ ಐತಿ. ಸತ್ ಮೇಲೆ ಎಲ್ಲಿ ಹೋದಂತಾರೆ ಗೌಡ್ರ? ಅವ್ರ ಮಾತಾಡೋಲ್ರಿ, ನೀವ್ರ ಮಾತಾಡ್ರಿ. ಎಲ್ಲಿ ಹೋದ್ರಂತಾರ್ರಿ? ಕೈಲಾಸಕ್ಕೆ ಹೋದ್ರಂತಾರಲ್ಲ. ಹೋಗಿಲ್ಲ, ಹೋದವ್ರು ವರದಿ ತಂದಿಲ್ಲ. ಹೌದಲ್ರಿ? ಹೋಗಿ ಹಿಂಗೈತಿ ಕೈಲಾಸದಾಗ ಎಂತ ಕುರ್ಚಿ ಅದಾವು, ಹಿಂಗೆಲ್ಲ ಐತಿ ಬರ್ರಿ ಅಂತ ಹೇಳ್ಯಾರನ್ನ ಯಾರು ಹೇಳಿಲ್ಲ. ಆದ್ರೆ ಬಸವಣ್ಣ ಹೇಳ್ತಾರೆ ಕೈಲಾಸ ಇದೇನು, ವೇರ್ ಈಸ್ ಹೆಲ್ ಅಂಡ್ ಹೆವೆನ್, ಎಲ್ಲಿದೆ ಸ್ವರ್ಗ ನರಕ? ಬಸವಣ್ಣನ ವಿಚಾರದಲ್ಲಿ ನೋಡಿದ್ರೆ ಎಲ್ಲ ಇದೆ. ಅವ್ರು ಹೇಳ್ತಾರೆ ದೇವ ಲೋಕ ಮರ್ತ್ಯ ಲೋಕವೆಂಬುದು ಬೇರಿಲ್ಲ ಕಾಣಿರೋ. ಎಷ್ಟು ಚಂದ ಗೊತ್ತಾ? ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಯ್ಯ ಎಂದಗೆ ಸ್ವರ್ಗ, ಎಲವೋ ಎಂದಗೆ ನರಕ.
ಹೇಳಂಗಿಲ್ಲ. ಇನ್ನೊಂದು ಚಿಂದಾಗ ಅವ್ರು ಹೇಳ್ತಾರೆ, ಸ್ವರ್ಗ ನರಕ ಎಲ್ಲಿದೆ ಅಂತ ಕೇಳಿದ್ರೆ ಸ್ವರ್ಗ ಅಂದ್ರೆ ಮ್ಯಾಲಿಲ್ಲ, ನರಕ ಅಂದ್ರೆ ಕೆಳಗಿಲ್ಲ. ಅದಕ್ಕೆ ಬಸವಣ್ಣ ಮ್ಯಾಲಿನ ಸ್ವರ್ಗನೂ ನಂಬಲಿಲ್ಲ, ಕೆಳಗಿನ ನರಕ ನಂಬಲಿಲ್ಲ. ನಿನಗೆ ಸ್ವರ್ಗ ನರಕ ಎಲ್ಲಿದೆ ಅಂತ ಕೇಳಿದ್ರೆ ನಿನ್ನ ಪಾದದ ಕೆಳಗೆ ಭೂಮಿ ಇದೆ ಅಲ್ಲ, ಅಲ್ಲೇ ಸ್ವರ್ಗ ನರಕ ಇದೆ ಅಂತ ಹೇಳ್ತಾನೆ. ಎಲ್ಲಿ ಸ್ವರ್ಗ ನರಕ ಅಂತ ತೋರಿಸಿದ್ರು? ಈ ಭೂಮಂಡಲದಲ್ಲಿದೆ, ನಿನ್ನ ಮನಿಯೊಳಗೆ ಇದೆ, ನಿನ್ನ ಅಡಿಗೆ ಮನೆಯಾಗಿದೆ, ನೀ ರೊಟ್ಟಿ ಮಾಡೋ ತವಾದಾಗ ಸ್ವರ್ಗ ಇದೆ. ನೀ ಕೊಡಂಗೆ ಏನಂತೀರಿ, ರೊಟ್ಟಿ ಬಿಡಿದಕ್ಕೆ ಏನಂತೀರಲ್ಲ, ಕಲ್ಲಿಂದ ಇರ್ತದಲ್ಲ, ಏನ್ರಿ ಕೊಮ್ಮಣಿಗೆ? ಹಾ, ಕೊಮ್ಮಣಿಗೆ ಅದಾನ. ಕೇಳ್ರಿ, ನಾನು ಹೇಳೋದು ಸತ್ಯ ಐತಿ. ನೀವು ಬೇಕಾದ್ರೆ ನಾಳೆ ಹೋಗಿ ಪುರ್ಮಾಸ್ ನೋಡ್ರಿ, ನೀವು ಬಡಿತಿರ್ತಿರ್ಲಿ ಹಿಂಗೆ. ನಿನ್ನ ಹೇಳಿದ್ರಲ್ಲ ಗವಾಯಿಗಳು, ಇವತ್ತು ಬಂದಿರಿ ನೀವು ತಾಯಂದ್ರಿ ಅಕ್ಕ ಕೊಮ್ಮಣಿಗೆ ಬಿಟ್ಟೆ, ನಾಳೆ ಒಂದಿಷ್ಟು ಬಿಟ್ಟು ಬಂದಿರಿ, 1 ತಾಸು ಅಷ್ಟ ತಗೊಂತೀವಿ ನೀವು, ನಾವೇನು ಭಾಳ ಹೇಳಲ್ಲ. ಅದಕ್ಕೆ ಎಲ್ಲರೂ ಕಾಮಣಿಗೆ ಬಿಟ್ಟು ಬರ್ರಿ, ಟಿವಿ ಬಿಟ್ಟು ಬರ್ರಿ, ಮನೆ ಬಿಟ್ಟು ಬರ್ರಿ. ಹೇಳ್ತಾರಲ್ಲ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ, ಈ ದಯೆಯ ಭೋಗವನಿಗೆ, ಈ ದಯೆಯ ಭೋಗವನಿಗೆ, ದಯೆಯ ಭೋಗವನಿಗೆ ಗುರುಪಾದ ಸೇರ ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ. ಹೌದಲ್ಲ? ಜೋಳದ ರಾಶಿ ದೊಡ್ಡನಗೌಡ್ರು ಹೇಳ್ತಾರೆ, ಬರ್ತೀರಾ ಟಿವಿ ಮುಂದೆ ಕುಂದಿರ್ತೀರಾ, ಸುಕುರ್ಗೌರಿ ನೋಡ್ತೀರಾ, ಹೇಳಕತ್ತಾರ ನೋಡ್ರಿ. ಹೌದಲ್ಲ? ಯಾವ ಧಾರಾವಾಹಿ ಅದ ಗೊತ್ತಿಲ್ಲ, ನನಗೂ ನೋಡಕ್ಕೆ ಟೈಮ್ ಸಿಕ್ಕಿರಂಗಿಲ್ಲ, ನನಗೆ ಗೊತ್ತಾಗಂಗಿಲ್ಲ. ನೋಡಿ, ಅವನ್ನೆಲ್ಲ ಬಿಟ್ಟು ಬರ್ಬೇಕಂತ ಇಲ್ಲೊಂದು ಧಾರಾವಾಹಿ ಚಲೋ ಮಾಡ್ಯಾರ ನಮ್ಮ ಹನುಮಾನ್ ಕಮಿಟಿ ಅವರು. ಯಾವ ಧಾರಾವಾಹಿ ಅದ? ಯಾವುದು ಹೆಸರೇನ್ರಿ ಧಾರಾವಾಹಿ ಇದೆ? ಅವು ಎಲ್ಲ ನೆನಪದವ್ರು, ಇವು ನೆನಪಿಲ್ಲ ನೋಡ್ರಿ. ಮುತ್ತಾರ ನಮ್ಗಂತೀರಿ. ಈ ಧಾರಾವಾಹಿ ಯಾವ್ದು ಗೊತ್ತಿನ? ಮಹಾಶಿವಶರಣೆ ಗುಡ್ಡಾಪುರದ ದಾನಮ್ಮ ದೇವಿ ಅನ್ನುವಂಥದ್ದು. 15 ದಿವಸ ಮಾತ್ರ ಅಷ್ಟ ಧಾರಾವಾಹಿ ಐತಿ. ಈಗಾಗಲೇ 4 ದಿನ ಹೋಗೈತಿ ಇವತ್ತಿಗೆ. ಅದಕ್ಕೆ ಇನ್ನು ಎಷ್ಟು ದಿನ ಇದೆ? ಇನ್ನೆಷ್ಟು ದಿನ ಇದಾರೆ ಅವರ? ನೀವು ಬರಾಕ್ 4 ದಿವಸ ತಗೊಂಡ್ರಿ, ಇಷ್ಟು ಮಂದಿ ಬರಾಕ. ಮನೆಯಿಂದ ನೋಡಕತ್ತೀನಿ ನಾ ದಾರಿನ. ಅದಕ್ಕೆ ನಾಳೆ ಮತ್ತಿದ್ರೆ ಡಬಲ್ ಆಗೋಕೆ ಬರ್ತೀರಿ ಇಲ್ಲ? ನಾಳೆ ಚಪ್ಪಾಳೆ ಇರ್ತಟ್ರಿ, ಹೆಂಗಾಕ್ ಕುಂತ್ರಿ, ಪೀಗಿ ಬಿಟ್ರಿ ನನ್ನ ಜೊತೆಗೆ. ನಾಳೆ ಎಲ್ಲಾರು ಕರ್ಕೊಂಡು ಬರ್ಬೇಕು. ನೀವು ಕೇಳ್ಬೇಕು, ಕೇಳಿದ್ರೆ ಕಿವಿ ಪಾವನ, ನೋಡಿದ್ರೆ ಕಣ್ಣು ಪಾವನ. ನೋಡ್ರಿ, ಅದನ್ನೆಲ್ಲವನ್ನ ನೋಡ್ಬೇಕು, ಕೇಳ್ಬೇಕು. ಅದಕ್ಕೆ ಕೈಲಾಸ ಅಂದ್ರೆ ಇಲ್ಲಿ ಬಸವಣ್ಣವ್ರು ಹೇಳಕತ್ತಾರ, ಎಲ್ಲೇ ಇಲ್ಲ ಕೈಲಾಸ, ಮ್ಯಾಲಿಲ್ಲ. ಯಾವನ ಒಬ್ಬವ ಮೂರ್ತಿ ಕೆತ್ತಾಕತ್ತಿದ್ನಂತ. ಇಲ್ಲೇನು ನಮ್ಮ ಯಾರೋ ಒಬ್ರು ಮುಸಲ್ಮಾನರ ಪಕ್ಕಿ ಮಾಡಾಕತ್ತಾರಲಿ, ಗುಡಿಯನ್ನು ಕೆತ್ತಾರಲ್ಲ, ಯಾರೋ ಮಾಡಾಕತ್ತಾರ. ಅಂತ ಒಬ್ಬವ ಶಿಲ್ಪಿ ಇದ್ನಂತ, ಸ್ಕಲ್ಪ್ಚರ್ ಶಿಲ್ಪಿ ಇದ್ದ, ಮೂರ್ತಿ ಕೆತ್ತಾ ಇದ್ದ. ಒಂದು ದೊಡ್ಡ ಹನುಮಾನ್ ಮೂರ್ತಿಯನ್ನ, ಒಂದು 10 ಫೂಟ್ ಮೂರ್ತಿಯನ್ನ ಮಾಡಿ ನಿಲ್ಲಿಸಿದ್ನಂತ. ಎಷ್ಟು ಚಲೋ ಮಾಡಿದ್ದ ಮೂರ್ತಿ ಅಂತ ಕೇಳಿದ್ರಮ್ಮ. ಕೇಳಾಕತ್ತಿರಲ್ಲ, ಕತಿ ಕೇಳಾಕತ್ತಿರಲಿಲ್ಲ. ಮೂರ್ತಿ ಮಾಡಾಕತ್ತಿದ್ದ, ಮೂರ್ತಿ ನಿಲ್ಲಿಸಿದ್ದ. ನಿಜವಾದ ಹನುಮಾನ್ ದೇವ್ರು ಬಂದು ನೋಡಿದಂತ, ನಾನ್ ಸತ್ಯೋ ಇವ ಸತ್ಯೋ ಅನ್ನಂತವ. ನೋಡಿ, ಅವಂಗ ಕನ್ಫ್ಯೂಸ್ ಆಗಿತ್ತಂತ. ಅಷ್ಟು ಅದ್ಭುತ ಮೂರ್ತಿ ನಿಲ್ಲಿಸಿದ್ದ. ಇನ್ನೇನು ಅದು ಈ ಮುಖ ಹಿಂಗ 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 ಈ ಕಡೆ ಹೊಳಿಸ್ಬೇಕಾಗಿತ್ತು. ಹೊಳಸ ಮುಂದೆ ಏನಾಗಿತ್ತು ಅಂತ ಕೇಳಿದ್ರೆ, ಅದು ಏನು 20 ಫೂಟಿಂದ ದೊಡ್ಡದು ಕಲ್ಲು ನಿಲ್ಲಿಸಿದ್ನಲ್ಲ, 10-15 ಫೂಟಿಂದು ದಪ್ಪ ಇತ್ತು, ವಜ್ಜ ಇತ್ತು. ನಿಂತ್ಕೊಂಡು ಹಿಂಗೆ ಕಡಿಯಾಕತ್ತಿದ್ದ. ಕಡಿಯೋ ಮುಂದೆ ಆ ಕಲ್ಲು ಹೊಳ್ಳಿ ಬಿದ್ದು ಬಿಡ್ತಾವ ಮೇಲೆ. ಹೊಳ್ಳಿ ಬಿತ್ತು, ಓಡಿದ ಕಲ್ಲು ಹೆಂಗೆ ಬಿದ್ದು ಬಿಡ್ತು ಅಂತ ಕೇಳಿದ್ರೆ, ಅವ್ನು ಬಲಗೈ ಮೇಲೆ ಬಿದ್ದು ಬಿಡ್ತು. ಬಲಗೈ ಮೇಲೆ ಕಲ್ಲು ಬಲಗೈ ಮೇಲೆ ಬಿದ್ದಿತ್ತು. ಅವ ಬಕ್ಬರ್ಲೆ ಬಿದ್ದಿದ್ದ. ಆ ದೊಡ್ಡ ದಪ್ಪಾಗಿರ್ತಕ್ಕಂಥ ಕಲ್ಲು ಬಿದ್ದಿದ್ದಕ್ಕೆ ಅವನ ಕೈ ಏನಾಗ್ಬಿಟ್ಟಿತ್ತು ಅಂತ ಕೇಳಿದ್ರೆ, ಏನಾಗ್ಬಿಟ್ಟಿತ್ತು? ಹಿಸ್ ಹ್ಯಾಂಡ್ ಬ್ರೋಕನ್. ಅವನ ಕೈ ಮುರಿದು ಬಿಟ್ಟಿತ್ತು, ಕಟ್ಟಾಗ್ಬಿಟ್ಟಿತ್ತು. ಹಳ ಬಿಟ್ಟಿದ. ಓ ಮಾರುತೀಶ, ಓ ಭಗವಂತ, ಓ ಮೈ ಗಾಡ್, ಓ ನನ್ನ ದೇವರೇ, ನನ್ನ ಕೈಯ ಕಸ್ಕೊಂಡಲ್ಲ, ಇಟ್ಟು ದಿವಸ ನಿನ್ನನ್ನು ಕೆತ್ತಿ ಕೈಯೆಲ್ಲ ನಿನಗಾಗಿ ಬಿಟ್ಟು ಬಿಟ್ಟಿದ್ದೇನೆ, ನೀ ಕೈಯನ್ನ ಕಟ್ ಮಾಡ್ಕೊಂಡೆಲ್ಲ, ನಾ ಇನ್ನು ಹೆಂಗ ಬದುಕೋದು ಅಂತಂದ. ಇವನ ಅಳವಿಕೆಗೆ, ಇವನ ದುಃಖವನ್ನ ನೋಡಿದಂತ ಶಿವ ಕೈಲಾಸದಿಂದ ಬಂದಂತ, ಪರಮಾತ್ಮ ಬಂದಂತ, ಭೂಮಿಗೆ ಬಂದಂತ. ಯಾಕಪ್ಪ ಯಾಕೆ ಅಳಕತ್ತಿ? ಅಲ್ಲ, ನಿಂದನ ಮೂರ್ತಿ ಕೆತ್ತಾ ಇದ್ದೆ ನಾನು, ನಿಮ್ಮೆಲ್ಲ ಶಿವಶರಣರ ಮೂರ್ತಿ ಕೆತ್ತಿ ನಿಮ್ದೊಂದು ಕೈಲಾಸವನ್ನ ಇಲ್ಲಿ ನಿರ್ಮಾಣ ಮಾಡಕತ್ತೀನಿ. ನಿನಗೆ ಹೊಟ್ಟೆ ಕಿಚ್ಚು ಬಿತ್ತೆ? ನಿನಗ ಆಗಿ ಬರ್ಲಿಲ್ಲ ಏನ್? ನನ್ನ ಕಳೆ ನಿನಗೆ ಮೆಚ್ಚಗೆ ಆಗ್ಲಿಲ್ಲ ಏನು? ನನ್ನ ಕೈಯನ್ನ ಮುರ್ಕೊಂಡು ಬಿಟ್ಟಲ್ವ ಪರಮಾತ್ಮ, ನೀ ಎಷ್ಟು ಕೆಟ್ಟದಿದಿ.
ಯು ಆರ್ ವೆರಿ ಜಲಸಿ. ನೀನೇನದೀಯ ಬಹಳ ನೀನು ಹೊಟ್ಟಿ ಕಿಚ್ಚಿನವದೇ, ಅದಕ್ಕೆ ನನ್ನ ಬಲಗೈಯನ್ನು ತಗೊಂಡ್ಬಿಟ್ಟಲ್ಲ ಅಂತಂದ. ಏನ್ ಕೊಡ್ಲಿ ನಿನಗೆ ಹಂಗಾರ ಅಂತಂದ. ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ, ನಿನ್ನ ಕಲೆಯನ್ನ ಮೆಚ್ಚಿದ್ದೀನಿ, ಬಹಳ ಸುಂದರವಾಗಿ ಕಟ್ಟಿದೀಯ ನೀನು, ಬಹಳ ಸುಂದರವಾಗಿ ದೇವಾಲಯವನ್ನ ನಿರ್ಮಾಣ ಮಾಡಿಯ, ಒಳಗ್ ಮೂರ್ತಿಯನ್ನು ಸುಂದರವಾಗಿ ನಿರ್ಮಾಣ ಮಾಡಿದೀಯ, ಚಲೋ ಬಳಿ ಮಾಡಿದೀಯ, ಮತ್ ನಿನಗೆ ಏನ್ ಕೊಡ್ಲಿ, ಬಾ ಕೈಲಾಸಕ್ಕೆ ಹೋಗೋನು, ನಿನ್ನ ಕೈಲಾಸ ಪದವಿಯನ್ನ ಕೊಡ್ತೀನಿ ಅಂದ. ಏನಂದ? ನಿನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತೀನಿ, ಕೈಲಾಸದ ಪದವಿಯನ್ನು ಕೊಡ್ತೀನಿ ನಿನಗೆ, ಅದಕ್ಕೆ ನೀನು ಬಾ ನನ್ನೊಂದಿಗೆ ಬಾ ಕೈಲಾಸಕ್ಕೆ ಹೋಗೋನು, ನೀ ಕೈಲಾಸದಾಗ ಇರಾಕಂತಿ ಅಂತಂದ. ಅವ ಅಂದ, ಐ ಡೋಂಟ್ ವಾಂಟ್ ಕೈಲಾಸ, ಐ ಡೋಂಟ್ ವಾಂಟ್ ಹೆವೆನ್ ಅಂತಂದ. ನಾನು ಒಲ್ಲೆ, ನಿನ್ನ ಕೈಲಾಸವನ್ನು ಒಲ್ಲೆ, ನಾನು ನಿನ್ನ ಕೈಲಾಸಕ್ಕೆ ಬರಾಕ್ ಒಲ್ಲೆ ಅಂತಂದವ. ಯಾಕ ಅಂತಂದ, ಯಾಕೆ ಬರಾಕ್ ಒಲ್ಲೆ ನೀ ಯಾಕೆ ಕೈಲಾಸಕ್ಕೆ ಬರಾಕ್ ಒಲ್ಲೆ ಅಂತಂದ. ಅಂದಾಗ ಅವ ಹೇಳ್ತಾನೆ, ಆ ಶಿಲ್ಪಿ ಹೇಳ್ತಾನೆ, ನಾ ಕೈಲಾಸಕ್ಕೆ ಬರಾಕ್ ಒಲ್ಲೆ, ನಿನ್ ಕೈಲಾಸ ನೋಡಿಲ್ಲ, ನನ್ನ ಬಲಗೈ ಹೊಗೈತಲ್ಲ, ಕಟ್ಟೋಗ್ಯದ ನನ್ನ ಬಲಗೈ, ಆ ಕೈ ಕೊಟ್ಬಿಡು, ನಾ ಇಲ್ಲೇ ಕೈಲಾಸವನ್ನು ನಿರ್ಮಾಣ ಮಾಡ್ತೀನಿ ಅಂತಂದ. ಮ್ಯಾಲ್ ಬಂದು ಏನ್ ಮಾಡೋದೈತಿ ಕೈಲಾಸದಾಗ? ನಿನ್ನ ಕೈಲಾಸದಾಗ ಏನೈತಿ? ಕೈಲಾಸವೆಂಬುದೊಂದು ಗುಡ್ಡ ಕಾಣಿರೋ, ಅಲ್ಲಿರುವನೊಬ್ಬ ಹೆಡ್ಡ ಕಾಣಿರೋ, ನಿನ್ನ ಪ್ರಭಾವರೆಲ್ಲ ಮೈಗಳನ್ನು ಕಾಣಿರೋ, ನಾನು ಅದಕ್ಕೆ ಬರಾಕ್ ಒಲ್ಲೆ, ಅಲ್ಲಿ ಆರಾಮ್ ಕುತ್ಕೊಂಡು ರಂಬೆ ಓರೋಸಿರ ಡ್ಯಾನ್ಸ್ ಅನ್ನು ನೋಡಕ್ ಅಲ್ಲಿ ಬರಾಕ್ ಒಲ್ಲೆ, ನಾ ಇಲ್ಲೇ ಕೈಲಾಸ ಮಾಡ್ತೇನೆ. ನಾನು ಐ ಬಿಲ್ಡ್ ಎ ಹೆವೆನ್ ಆನ್ ದ ಅರ್ತ್, ಈ ಭೂಮಿ ಮೇಲೆ ನಾನು ಕೈಲಾಸವನ್ನು ನಿರ್ಮಾಣ ಮಾಡ್ತೀನಿ, ಭೂಮಿ ಮೇಲೆ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡ್ತೇನೆ, ಒಂದು ಫಿಲ್ಮ್ ಸಿಟಿ ಮಾಡ್ತೀನಿ, ಒಂದು ಕೈಲಾಸವನ್ನು ನಿರ್ಮಾಣ ಮಾಡ್ತೀನಿ. ನನ್ನ ಕೈಯ ಉಳಿಯಿಂದ ಕೆತ್ತಿ ಕೆತ್ತಿ ಹೊಡೆದು 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 ಕಲ್ಲಿನಲ್ಲಿ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ನಾನು ಕೈಲಾಸವನ್ನ ನಿರ್ಮಾಣ ಮಾಡ್ತೇನೆ. ಅದಕ್ಕ ಹೇಳಿದ್ರಲ್ಲ, ಕಲೆಯಲ್ಲಿ ಶಿಲೆಯನ್ನು ಹೇಳಂಗಿಲ್ಲ, ಆ ಫಿಲ್ಮ್ನಾಗ ಹಾಡ್ತಾರಲ್ಲ, ಎಷ್ಟು ಚಂದ ಹಾಡ್ತಾರ, ಬಹಳ ಅದ್ಭುತವಾಗಿ ಹಾಡ್ತಾರ ಅವರು. ಸೆರೆ ಹಿಡಿದ ಶಿಲೆಗಳ ಸಂಗೀತವ ಹಾಡಿದ, ಶಿಲೆಗಳ ಸಂಗೀತವ ಹಾಡಿದ, ಬೇಲೂರು ಗುಡಿಯಲ್ಲಿ ಕೇಶವನೆದಲ್ಲಿ, ಬೇಲೂರು ಗುಡಿಯಲ್ಲಿ ಕೇಶವನೆದಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಾರೆ, ಶಿಲೆಗಳ ಸಂಗೀತವ ಹಾಡಿದೆ, ಶಿಲೆಗಳ ಸಂಗೀತವ ಹಾಡಿದೆ. ಯಾವ ಉದ್ದಿನ ಕಡ್ಡಿ ತೆಗಿರೋರು ನೋಡಿ. ಬೇಲೂರು ಹಳೆಬೀಡಿನಲ್ಲಿ ಎಂತ ಎಂತ ಕಲೆ ಇದೆ, ನೀವು ಬಹುಶಃ ನೋಡಿರ್ಬೋದು ಅನಿಸ್ತದೆ. ಮಕ್ಳು ಹೋಗಿರಿ ಬೇಲೂರು ಹಳೆಬೀಡು ನೋಡಾಕ? ಕರ್ಕೊಂಡೋಗ್ಯಾರ ನಿಮ್ಮ ಶಾಲೆ ಒಳಗೆ ಟೂರಿಗೆ? ಹೋಗಿಲ್ಲ, ಹೋದ್ರ ನೋಡಿ ಬರ್ರಿ. ನಿಮ್ಮೇನ್ ಕೂದ್ಲಕ್ಕೆ ಹೇರ್ ಬ್ಯಾಂಡ್ ಹಾಕಿರ್ತಿರಲ್ಲ ನೋಡ್ರಿ, ಆ ಗುಡಿಯಾಗ ಹೋಗಿ ನೋಡಿ ಬರ್ರಿ, ಕೂದ್ಲಕ್ಕೆ ಹಾಕಿದ ಹೇರ್ ಬ್ಯಾಂಡ್ ಇದೆ, ಕೈಗೆ ನೇಲ್ ಪಾಲಿಶ್ ಹಚ್ಚಿರ್ತಿರಲ್ಲ, ನೇಲ್ ಪಾಲಿಶ್ ಇದೆ, ಆ ಡಮರದ ಹಗ್ಗ ಇರ್ತದಲ್ಲ, ಹಗ್ಗನಲ್ಲಿ ಸಂಧಿ ಮಾಡ್ಯಾರ. ನೀವು ನೋಡಿ ಬರಲಿ, ಬೇಲೂರು ಶಿಲಾ ಬಾಲಿಕೆಯರದಾರ, ಕನ್ನಡಿ ಹಿಡ್ಕೊಂಡು ನಿಂತಾರ, ಡ್ಯಾನ್ಸ್ ಮಾಡೋರು ನಿಂತಾರ. ನೀವು ಅಲ್ಲಿ ಹೋಗಿಬಿಟ್ರಿ ಅಂತ ಕೇಳಿದ್ರೆ ಅಲ್ಲೇ ನೋಡ್ಕೊಂಡು ನಿಂತು ಬಿಡ್ತೀರಿ. ಅಷ್ಟು ಅದ್ಭುತ ಅದ್ಭುತ ಕಲೆಯನ್ನ ಎಲ್ಲಿ ಹಿಡ್ದಾರ? ಕಲೆಯಲ್ಲಿ ಶಿಲೆಯನ್ನು ಶಿಲೆಯಲ್ಲಿ ಕಲೆಯನ್ನು ಸೆರೆ ಹಿಡಿದಾಗ ಎಷ್ಟು ಅದ್ಭುತ ಕೆತ್ತಾನ ಅಂತ ಕೇಳಿದ್ರೆ ನೀವು ಹೋಗ್ಬಿಟ್ರೆ ಅದನ್ನ ನೋಡ್ಕೊಂತ ಕುಂತು ಬಿಡ್ಬೇಕು ಅನಿಸ್ತದೆ. ಅಲ್ಲಿ ಚನ್ನಕೇಶವನ ಮುಂದೆ ಒಂದು ದೊಡ್ಡ ಬಸವಣ್ಣ ಇದೆ, ಅದನ್ನ ನೋಡಿದ್ರಂಕ್ರು ಎಷ್ಟು ಅವ್ನು ಗೆಜ್ಜಿ ಸರ ಹಾಕ್ಯಾರಲ್ಲ, ಬಹುಶಃ ಎಷ್ಟು ಅದ್ಭುತ ಕೆತ್ತಿರ್ಬೇಕು. ನಮ್ಮ ಕರ್ನಾಟಕದಲ್ಲಿ ಎಂತ ಶಿಲ್ಪಿಗಳಿರ್ಬೇಕು. ಅದನ್ನೆಲ್ಲ ನೋಡಿದ್ರೆ ಇವ ಅನ್ನಂತ, ಓ ಪರಮಾತ್ಮನೇ, ನಾ ಅಲ್ಲಿ ಬಂದು ಕೈಲಾಸಗಿರಾಕೊಲ್ಲ, ಇಲ್ಲೇ ಒಂದು ಕೈಲಾಸವನ್ನು ನಿರ್ಮಾಣ ಮಾಡ್ತೀನಿ, ನನ್ನ ಕೈಯನ್ನು ಕೊಡುವಂತಂತ ಪರಮಾತ್ಮ ತಥಾಸ್ತು ಅಂದಂತ ಅವನ ಕೈ ಬಂದಿತ್ತಂತ. ಅಂತ ಕೈಲಾಸದಲ್ಲಿ ಇಲ್ಲಿ ಯಾರದಾರ ಅಂತ ಕೇಳಿದ್ರೆ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಪರಮಾತ್ಮ ಶಿವನ ಒಡ್ಡೋಲಗದಲ್ಲಿ ಕುತ್ಕೊಂಡಿದ್ದಾನೆ. ಸುತ್ತಲೂ ಕೈಲಾಸದ ಸುತ್ತಲೂ ಸಮುದ್ರ ಇತ್ತಂತೆ. ಬಹಳ ಸುಂದರವಾದಂತ ಅಲ್ಲಿ ಗಿಡಗಳು, ಮರಗಳು, ಶ್ರೀಗಂಧದ ವೃಕ್ಷಗಳು,
ಕಲ್ಪ ವೃಕ್ಷಗಳು, ಕಾಮಧೇನುಗಳು, ಋಷಿಯ ಪರ್ವತಗಳು, ಅಲ್ಲೆಲ್ಲ ಕೈಲಾಸದಲ್ಲಿ ಬಹಳ ಸುಂದರವಾಗಿ ಕೈಲಾಸ ನಿರ್ಮಾಣವಾಗಿತ್ತು. ಸುತ್ತಲೂ ಸಮುದ್ರ, ಭೂಮಿಯ ಮಧ್ಯದಲ್ಲಿ ರಜತಾಚಲ, ಶಿವನ ಪರ್ವತ ಅನ್ನುವಂಥದ್ದು ಏನಾಗಿತ್ತು ಅಂತ ಕೇಳಿದ್ರೆ ನೋಡುಗರಿಗೆ ಮನಂಬುಗುವಂತೆ ಆ ಕೈಲಾಸ ಇತ್ತು. ಆ ಶಿವನ ಒಡ್ಡೋಲಗದಲ್ಲಿ ರಜತಾದ್ರಿಯಲ್ಲಿ ಶಿವ ಕುತ್ಕೊಂಡಿದ್ದ, ತನ್ನ ಸಿಂಹಾಸನದಲ್ಲಿ ಶಿವ ಕುತ್ಕೊಂಡಿದ್ದ. ಆ ಶಿವ ಹೆಂಗ್ ಕಾಣ್ತಿದ್ದ ಅಂತ ಕೇಳಿದ್ರೆ 100 ಸೂರ್ಯರನ್ನು ಒಂದು ಕಡೆ ಇಟ್ಟರೆ ಎಷ್ಟು ಪ್ರಕಾಶಮಾನ ಇರ್ತದಲ್ಲ, ಆ 100 ಸೂರ್ಯ ಕೋಟಿ ಪ್ರಭೆಯಂತೆ ಆ ಶಿವ ಆ ಸಿಂಹಾಸನದಲ್ಲಿ, ವಜ್ರ ಖಚಿತ ಸುವರ್ಣ ಖಚಿತ ಸಿಂಹಾಸನದಲ್ಲಿ ವಜ್ರದ ಕಿರೀಟವನ್ನು ಇಟ್ಟುಕೊಂಡು ಶಿವ ಕುತ್ಕೊಂಡಾನೆ. ಅವನ ವಾಮಭಾಗದಲ್ಲಿ ಅಂದ್ರೆ ಎಡದೊಡೆಯ ಮೇಲೆ ಯಾರು ಕೂತಾರೆ ಅಂತ ಕೇಳಿದ್ರೆ ಪಾರ್ವತಿ ಕೂತ್ಕೊಂಡಾಳೆ. ಬಲಗಡೆ ಯಾರು ಕುಂತಾರೆ ಅಂತ ಕೇಳಿದ್ರೆ ವಿಘ್ನ ನಿವಾರಕನಾಗಿರ್ತಕ್ಕಂಥ ವಿಘ್ನೇಶ ಕೂತ್ಕೊಂಡಿದ್ದಾನೆ. ಹೀಗೆ ಕುಳಿತಿರ್ತಕ್ಕಂಥ ಆ ಸಿಂಹಾಸನದ ಮುಂದೆ ಯಕ್ಷ, ಕಿನ್ನರ, ಗರುಡ, ಕಿಂಪುರುಷ, ನಂದಿ ಇವರೆಲ್ಲರೂ ಏನ್ ಮಾಡಕತ್ತಾರೆ ಅಂತ ಕೇಳಿದ್ರೆ ಅಲ್ಲಿ ವಿರಾಜಮಾನರಾಗಿದ್ದಾರೆ. ಅಲ್ಲಿ ಏಕಾದಶ ರುದ್ರರಿದ್ರು, ಅಲ್ಲಿ ಅಷ್ಟ ದಿಕ್ಪಾಲಕರಿದ್ರು, ಸಪ್ತ ಮಾತ್ರಿಕರಿದ್ರು, ನವ ಬ್ರಹ್ಮರಿದ್ರು. ಆ ಶಿವನ ಆಲಯದಲ್ಲಿ, ಶಿವನ ಕೈಲಾಸದಲ್ಲಿ ಮತ್ಯಾರಿದ್ರು ಅಂತ ಕೇಳಿದ್ರೆ ಸಪ್ತ ಋಷಿಗಳಿದ್ರಂತೆ. ಅಗಸ್ತ್ಯ, ವಸಿಷ್ಠ, ಭಾರದ್ವಾಜ, ಗೌತಮ, ವಿಶ್ವಾಮಿತ್ರ, ಕೌಂಡಿನ್ಯ, ಕಶ್ಯಪ ಅನ್ನುವಂತ ಋಷಿಗಳು, ಸಪ್ತ ಋಷಿಗಳಿದ್ರಂತೆ. ಅಷ್ಟ ವಸುಗಳಿದ್ವಂತಲ್ಲೇ ಶಿವನ ಕೈಲಾಸದಲ್ಲಿ. ದಲ, ಧ್ರುವ, ಸೋಮ, ನಾಪ, ದಳ, ನೀಳ, ಸತ್ಯುಷ, ಪ್ರತ್ಯುಷ, ಪ್ರಭಾವರ ಅನ್ನುವಂತ ಅಷ್ಟ ವಸುಗಳಿದ್ವಂತೆ. ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯವ್ಯ, ಕುಬೇರ, ಈಶಾನ್ಯ ಅನ್ನುವಂಥ ಅಷ್ಟ ದಿಕ್ಪಾಲಕರು ಶಿವನ ಕೈಲಾಸದಲ್ಲಿದ್ದು. ಚತುರ್ವಿಧವಾಗಿರ್ತಕ್ಕಂಥ ವಾದ್ಯಗಳು, ತತ, ವಿತತ, ಘೋಷ, ಗಣ, ಸುಷಿತ ಅನ್ನುವಂಥ 4 ತರದ ವಾದ್ಯಗಳು ಶಿವನ ಮುಂದೆ ಬಾರಿಸಲ್ಪಡ್ತಾ ಇದ್ವಂತೆ. ನವರಸಗಳಿದ್ವಂತ ವಾದ್ಯದಲ್ಲಿ ನವರಸಗಳನ್ನ ಹೊರಡಿಸುವಂತ ಕಲಾವಿದರಿದ್ರಂತೆ. ವೀರ, ಶೃಂಗಾರ, ಕರುಣ, ಭಯ, ಅದ್ಭುತ, ಹಾಸ್ಯ, ಬಿಭತ್ಸ, ರೌದ್ರ, ಶಾಂತ ಅನ್ನುವಂತ ನವರಸಗಳನ್ನ ಅಲ್ಲಿ ಏನಾಗ್ತಿದ್ವು ಅಂತ ಕೇಳಿದ್ರೆ ಆ ಸಂಗೀತದಿಂದ ಹೊರ ಹೊಂತಿದ್ದು. ಇಂಥ ಕೈಲಾಸದಲ್ಲಿ ಯಾರು ಕುಂತಾರ ಅಂತ ಕೇಳಿದ್ರೆ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ವಿರಾಜಮಾನನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ಯದ ಅಂತ ಕೇಳಿದ್ರೆ ಅಲ್ಲಿಗೆ ಯಾರು ಬಂದಾರ ಅಂತ ಕೇಳಿದ್ರೆ ಆ ಕೈಲಾಸಕ್ಕೆ ಯಾರು ಬಂದಾರ ಕೈಲಾಸಕ್ಕೆ? ಭೃಂಗಿ ನಾದವನ್ನ ಮಾಡ್ತಾ ಮಾಡ್ತಾ ಬಂದಿದ್ದಾನೆ. ತಾಂಡವ ನೃತ್ಯವನ್ನು ಭೃಂಗಿ ಮಾಡಕತ್ತಾನ. ಆ ಮೃದಂಗವನ್ನ ಹಿಡಿದುಕೊಂಡು ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರದ ಕೈ ಗಣಪತಿ ಕುಂತಾನ, ಆ ಷಣ್ಮುಖ ಅದಾನ, ಎಲ್ಲರೂ ಅದಾರಲ್ಲೇ. ಶಿವನಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಯಾರು ಭೃಂಗಿ ಬಂದಾನ ಆ ಸಮಯದಲ್ಲಿ, ಭೃಂಗಿ ಬಂದಂತಹ ಸಮಯದಲ್ಲಿ ಶಿವನಿಗೆ ವಂದಿಸ್ತಾನ, ನಮಸ್ಕಾರವನ್ನ ಮಾಡ್ತಾನೆ. ಶಿವನಿಗೆ ನಮಸ್ಕಾರವನ್ನ ಮಾಡಿ ನೃತ್ಯವನ್ನ ಮಾಡ್ತಾ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಕೇವಲ ಶಿವನಿಗೆ ಮಾತ್ರ ನಮಸ್ಕಾರ ಮಾಡ್ತಾನೆ. ಶಿವನ ಪಕ್ಕದಲ್ಲಿ ಎಡಭಾಗದಲ್ಲಿ ಯಾರು ಕುತ್ಕೊಂಡಿರ್ತಾರೆ? ಪಾರ್ವತಿ ಕುತ್ಕೊಂಡಿರ್ತಾಳೆ. ಶಿವನಿಗೆ ಮಾತ್ರ ನಮಸ್ಕಾರ ಮಾಡ್ತಾನವ. ಶಿವನಿಗೆ ನಮಸ್ಕಾರ ಮಾಡಿ ಕುಂತಾಗ ಪಾರ್ವತಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಭಯಂಕರ ಸಿಟ್ಟು ಬರ್ತದೆ. ಅಲ್ಲ, ತುಂಬಿದ ಸಭೆಯಲ್ಲಿ ನೀ ಕೇವಲ ಶಿವನಿಗೆ ಮಾತ್ರ ನಮಸ್ಕಾರ ಮಾಡಿದಿ, ನನಗೆ ಯಾಕೆ ನಮಸ್ಕಾರ ಮಾಡಲಿಲ್ಲ? ಪಾರ್ವತಿಗೆ ಸಿಟ್ಟು ಬಂತು. ಯಾವಾಗ ಪಾರ್ವತಿಗೆ ಸಿಟ್ಟು ಬಂದಾಗ ಪಾರ್ವತಿ ಎದ್ದು ನಿಂತ ಸಭೆಯಲ್ಲಿ ಅಲ್ಲಂತ ಏನಂತ ಹೇಳಿ ಏನಂದ್ಲು? ಅಲ್ಲ, ಈ ತುಂಬಿದ ಸಭೆಯಲ್ಲಿ ನನಗೆ ನಮಸ್ಕಾರ ಮಾಡುದಲ್ದೆ ಶಿವನಿಗೆ ಮಾತ್ರ ನಮಸ್ಕಾರ ಮಾಡಿದೆ ನೀನು, ನಾ ಏನು ನಿನಗೆ ತಪ್ಪು ಮಾಡಿದ್ದೆ, ನನಗ್ಯಾಕೆ ನಮಸ್ಕಾರ ಮಾಡಲಿಲ್ಲ ಭೃಂಗಿ ನೀನು ಅಂತೇಳಿ ಸಿಟ್ಟಿಗೆದ್ಲು. ಅವಾಗ ಶಿವ ಎದ್ದು ನಿಲ್ತಾನೆ, ಅಲ್ಲ ಪಾರ್ವತಿ, ನಮ್ಮನ್ನ ಇಬ್ಬರನ್ನು ಕೂಡಿಸಿ ಭಕ್ತರೆಲ್ಲ ಏನಂತಾರ ಅಂತ ಕೇಳಿದ್ರೆ ಅರ್ಧನಾರೀಶ್ವರ ಅಂತಾರೆ.
ಅರ್ಧನಾರೀಶ್ವರ ಅಂದ್ರೆ ನನಗೆ ನಮಸ್ಕಾರ ಮಾಡಿದಾಗ ನಿನಗೆ ಮುಟ್ಟಿದಂಗೆ ಅಲ್ಲ. ಯಾಕೆ ನೀ ಸಿಟ್ಟಿಗೆದ್ದೀಯ? ಅದಕ್ಕೆ ಶಿವ ಶಾಪ ಕೊಡ್ತಾನ. ಯಾರಿಗೆ? ಪಾರ್ವತಿಗೆ ಶಾಪ ಕೊಡ್ತಾನ. ಏನಂತ ಹೇಳಿ? ನನ್ನ ಭಕ್ತರಿಗೆ ತುಂಬಿದ ಸಭೆಯಲ್ಲಿ ನೀನು ಏನ್ ಮಾಡಿಯ ಅಂತ ಕೇಳಿದ್ರೆ ಮನಸ್ಸನ್ನು ವಿಷಿದೀಯ. ಅವರ ಮನಸ್ಸನ್ನು ವಿಷಯ. ನನಗೆ ನಮಸ್ಕಾರ ಮಾಡಿದ್ರೆ ನಿನಗ ಮುಟ್ಟಿದಂಗಲ್ಲ. ಸತಿಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತವಪ್ಪುದು ಶಿವಂಗೆ. ಹೇಳಂಗಿಲ್ಲ ಶರಣರು ಹೇಳ್ತಾನೆ. ಸತಿ ಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತವಪ್ಪುದು ಶಿವಂಗೆ. ಸತಿಪತಿಗಳೊಂದಾಗಿ ಮಾಡದ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಾಣವ ರಾಮನಾಥ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ನಮಸ್ಕಾರ ಮಾಡ್ಯಾನ ಅಂದ್ರೆ ಭೃಂಗಿ ಮುಗಿದು ಹೋಯ್ತಲ್ಲ, ನಿನಗೆ ಯಾಕೆ ನಮಸ್ಕಾರ ಮಾಡ್ಬೇಕು? ನಿನಗೂ ಮುಟ್ಟಿದ ಹಾಗೆಲ್ಲ ಯಾಕೆ ಅವನಿಗೆ ಬೈದಿ ನೀನು ಅಂತ ಹೇಳಿ ಅಂದು ಶಿವ ಶಾಪವನ್ನು ಕೊಡ್ತಾನೆ. ಏನು ಶಾಪವನ್ನು ಕೊಡ್ತಾನಂತ ಕೇಳಿದ್ರೆ, ನನ್ನ ಭಕ್ತರಿಗೆ ನೀನು ಕೈಲಾಸದಲ್ಲಿ ಸೇರಿದ ಜನರ ಮುಂದೆ ಮನಸ್ಸನ್ನು ನೋವಿಸಿದ್ದಕ್ಕಾಗಿ, ಬೈದಿದ್ದಕ್ಕಾಗಿ, ತಪ್ಪು ಮಾಡಿದ್ದಕ್ಕಾಗಿ ಏನಂತ ಕೇಳಿದ್ರೆ ನೀವು ಒಂದು ಜನ್ಮವನ್ನು ಭೂಮಿಯಲ್ಲಿ ಹುಟ್ಟಿ ಏನ್ ಮಾಡ್ಬೇಕು? ಭೂಮಿಯಲ್ಲಿ ಜ್ಞಾನ ವೈರಾಗ್ಯಗಳನ್ನು ಪ್ರಸರಿಸಿ ಬಸವಣ್ಣನ ಹತ್ತಿರ ಹೋಗಿ ಕಲ್ಯಾಣದಲ್ಲಿ ಚನ್ನ ಬಸವಣ್ಣನಿಂದ ಲಿಂಗವನ್ನ ಕಟ್ಟಿಕೊಂಡು ನೀನೇನಾಗ್ಬೇಕು ಅಂತ ಕೇಳಿದ್ರೆ ಭೂಮಿಯಲ್ಲಿ ಹುಟ್ಟಿ ಬರಬೇಕು ನೀನು ಅಂತ ಹೇಳಿ ಶಾಪವನ್ನು ಕೊಡ್ತಾನ. ಯಾರಿಗೆ? ಯಾರಿಗೆ ಶಾಪವನ್ನು ಕೊಟ್ಟ? ಪಾರ್ವತಿಗೆ. ಪಾರ್ವತಿಗೆ ಶಾಪವನ್ನು ಕೊಟ್ಟ. ಪಾರ್ವತಿಗೆ ನೀ ಭೂಲೋಕದಲ್ಲಿ ಹೋಗು ಅಂತ ಹೇಳಿ ಶಾಪವನ್ನು ಕೊಟ್ಟ. ಶಾಪವನ್ನು ಕೊಟ್ಟಾಗ ಪಾರ್ವತಿ ಅಳಾಕತ್ತಿಲ್ಲಂತ ಪರಮಾತ್ಮ ಹೆಂಗ್ ಮಾಡ್ಲಿ ನಾನು? ಈ ಕೈಲಾಸವನ್ನು ಬಿಟ್ಟು ನಿನ್ನನ್ನ ಬಿಟ್ಟು ನಾನು ಹೋಗಲಾರೆ, ನಿನ್ನನ್ನು ನಾನು ಅಗಲಿ ಹೋಗಲಾರೆ ಎಂದಾಗ ಆ ಪಾರ್ವತಿ ಹೇಳಿದ್ಲಂತ. ಪಾರ್ವತಿಗೆ ಪರಮಾತ್ಮ ತನ ಇಲ್ಲ, ನೀ ಭೂಲೋಕದಲ್ಲಿ ಹುಟ್ಟು, ಭೂಲೋಕದಲ್ಲಿ ಹುಟ್ಟಿ ನೀನು ಅಲ್ಲಿ ಭಕ್ತರ ಮನದಲ್ಲಿ ಭಕ್ತಿ ಜ್ಞಾನವನ್ನು ನೀನು ಪ್ರಸಾರ ಮಾಡು, ದಾಸೋಹವನ್ನ ಮಾಡು, ನಾನು ನಿನ್ನ ಹಿಂದೆ ಬರ್ತೀನಿ, ಬಂದು ನಾನು ನೀನು ಮತ್ತೆ ಲಗ್ನ ಮಾಡೋಣ ಅಂತ ಹೇಳಿ ಆತ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಪಾರ್ವತಿಗೆ ಹೇಳುವಂತವನಾಗ್ತಾನೆ. ಆ ಪಾರ್ವತಿಯೇ ಭೂಲೋಕದಲ್ಲಿ ಬಂದು ಏನಾಗಿ ಹುಟ್ಟುತ್ತಾಳೆ? ದಾನಮ್ಮನಾಗಿ ಹುಟ್ಟುತ್ತಾಳೆ. ಅರ್ಥ ಆಗಿರ್ಬೇಕಲ್ಲ ನಿಮ್ ಕತೆ ನಾನು ಹೇಳುವಂತದ್ದು. ಪರಮಾತ್ಮ ಕೊಟ್ಟ ಶಾಪದಿಂದ ಪಾರ್ವತಿ ಭೂಮಿಯಲ್ಲಿ ಹುಟ್ಟಿ ಏನಾಗ್ತಾಳೆ? ದಾನಮ್ಮಳಾಗ್ತಾಳೆ. ಇತ್ತ ಕೈಲಾಸದಲ್ಲಿ ಆ ಕ್ರಿಯೆ ನಡೀತು, ಇತ್ತ ಭೂಲೋಕದಲ್ಲಿ ಏನಾಗಿತ್ತು? ಭೂಲೋಕದಾಗ ಏನಾಗಿತ್ತು ಕೇಳಿ. ಭೂಲೋಕದಲ್ಲಿ ಇತ್ತ ಯಾವ ಭೂಲೋಕ ಆಗಿನ ಕರ್ನಾಟಕದ ಬಗ್ಗೆ ಹೇಳ್ತೀನಿ. ನಮ್ಮ ಕರ್ನಾಟಕ ಎಷ್ಟು ದೊಡ್ಡದಿತ್ತು ಅಂತ ಕೇಳಿದ್ರೆ ಇವತ್ತಿನ ಮಹಾರಾಷ್ಟ್ರ ಬಾಂಬೆ ಗಿಂಬೆ ಎಲ್ಲ ಕರ್ನಾಟಕದಿದ್ದು, ಬಾಂಬೆ ಗಿಂಬೆ ಎಲ್ಲ ಕರ್ನಾಟಕದಾಗಿದ್ದು. ಇವತ್ತಿನ ಕರ್ನಾಟಕ ಇಲ್ಲಿ ಬಂದ್ಬಿಟ್ಟತೆ, ಕುಗ್ಗಿ ಬಿಟ್ಟದೆ. ಆಗಿನ 12ನೇ ಶತಮಾನದಲ್ಲಿ ಅದು ಕನ್ನಡ ನಾಡೇ ಆಗಿತ್ತು, ಮಹಾರಾಷ್ಟ್ರ ಆಗಿರ್ಲಿಲ್ಲ. ಅಲ್ಲಿಯವರೆಗೂ ನಮ್ಮ ಕರ್ನಾಟಕ ಅನ್ನುವಂಥದ್ದು ವಿಸ್ತಾರವಾಗಿತ್ತು. ಉಮರಾಣಿ ಎನ್ನುವಂತ ಒಂದು ಗ್ರಾಮ. ಯಾವ ಗ್ರಾಮ? ಉಮರಾಣಿ. ನಮ್ಮ ಕರ್ನಾಟಕದಲ್ಲಿ ಒಂದು ಬರ್ತದೆ, ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ್. ಯಾವುದು? ಉಮರಾಣಿ ಅಂತೇಳಿ ಒಂದು ಬರ್ತದೆ. ಇನ್ನ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಯಾವುದು? ಉಮರಾಣಿ ಅಂತ 2 ಬರ್ತಾವ. ಇಲ್ಲಿ ಪುಟ್ಟರಾಜ ಗವಾಯಿಗಳ ಪುರಾಣವನ್ನ ಇಲ್ಲಿ ಓದಿದಾಗ ಅವ್ರು ಏನ್ ಹೇಳ್ಯಾರ ಅಂತ ಕೇಳಿದ್ರೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಉಮರಾಣಿ ಅಂತ ಹೇಳಿ ಬರ್ದಾರ ಅವರು. ಆದ್ರೆ ಅದು ಏನಲ್ಲ ಅಂತ ಕೇಳಿದ್ರೆ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಉಮರಾಣಿಯೊಳಗೆ ಇಬ್ರು ಪುಣ್ಯ ದಂಪತಿಗಳಿರ್ತಾರೆ. ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆಗಿನ ಕಾಲದಲ್ಲಿ ಕನ್ನಡ ನಾಡು, ಕನ್ನಡ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ನಮ್ಮ ಭಾರತದ ಪರಂಪರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಜಂಬೂ ದ್ವೀಪ ನವ ಕಂಡ ಪೃಥ್ವಿಯೊಳಗೆ ಕೇಳಿ ರಯ್ಯ ಎರಡಾಳಿನ ಭಾಷೆಯ ಬಸವಣ್ಣ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಕೇಳಿದ್ರೆ, ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೂಡಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೈವ ಅಂತ ಹೇಳ್ತಾರೆ. ನವಖಂಡ ಅದಾವಂತ. ಅಮೇರಿಕಾ ಖಂಡ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ ಹೇಳ್ತಾರಲ್ಲ, ಹಂಗ ನವಖಂಡಗಳದಾವಂತ.
ಆ ನವಖಂಡಗಳಲ್ಲಿ ಏಷ್ಯಾ ಖಂಡದಲ್ಲಿ ಭಾರತ ದೇಶ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಭಾರತದ ಪರಂಪರೆ ಅಂತಂದ್ರೆ ನಮ್ಮವ್ರು ಹೇಳ್ತಾರೆ ಈ ಭಾರತದ ಇದೆಲ್ಲ ಇಡೀ ಪ್ರಪಂಚದ ದೇಶದಲ್ಲಿ ನಮ್ಮ ಭಾರತ ಹೆಂಗಂತ ಕೇಳಿದ್ರೆ ನಿಮ್ಮ ಮನೆಯೊಳಗೆ ಕಟ್ಟಿರ್ತೀರಿ ನೋಡು, ಒಂದು ಕಿಚನ್ ರೂಮು, ಒಂದು ಸ್ಟೋರ್ ರೂಮು, ಒಂದು ಬೆಡ್ರೂಮ್, ಒಂದು ಡೈನಿಂಗ್ ಹಾಲ, ಇವೆಲ್ಲ ಕಟ್ಟಿರ್ತೀರಿ. ಇನ್ನೊಂದೇನು ಕಟ್ಟಿರ್ತೀರಿ? ಮನೆಗೆ ಯಾವ ರೂಮ್ ಇರ್ತಾವ್ರಿ? ನಮ್ಮದು ಮಠ ಐತೆ, ಆ ರೂಮ್ಗೆ ಏನು ಕಟ್ಟಿರಂಗಿಲ್ಲ ಸನ್ಯಾಸಿಗಳು ನಾವು. ನಿಮ್ಮ ಮನ್ಯಾಗ ಕಟ್ಟಿರ್ತೀರಿ ನೀವು ಯಾವ ರೂಮ್ ಕಟ್ಟಿರ್ತೀರಿ? ಕಟ್ಟಿರಿ ಇಲ್ಲ? ಯಾವ ರೂಮ್ ಕಟ್ಟಿರಿ? ಸ್ಟೋರ್ ರೂಮ, ಡೈನಿಂಗ್ ರೂಮ, ಅಡಿಗೆ ರೂಮಿಗೆ ಹೋದ್ಬಿಟ್ಟು ಯಾವ ವಾಸನೆ ಬರ್ತೈತೆ ನಿಮ್ಗೆ? ಘಮ ಉದ್ದಿನ ಕಡ್ಡಿ ವಾಸನೆ ಬರ್ತೈತೆನ? ಏನಿರ್ತೈತೆ ಅಡುಗೆ ಮನ್ಯಾಗ? ಒಗ್ಗರಣೆ ವಾಸನೆ ಬರ್ತೈತೆ. ಹೌದಲ್ರಿ ಗೌಡ್ರ? ಒಗ್ಗರಣೆ ವಾಸನೆ ಬರ್ತೈತಿಲ್ಲ? ಅಡುಗೆ ಮನೆಗೆ ಹೋದ್ಬಿಟ್ಲೆ ಒಗ್ಗರಣೆ ವಾಸನೆ ಬರ್ತೈತಿ. ಸ್ಟೋರ್ ರೂಮಿಗೆ ಹೋದ್ರಿ ಅಂದ್ರೆ ಅಲ್ಲೆಲ್ಲ ಅಕ್ಕಿ, ಗೋಧಿ, ಬ್ಯಾಳಿ, ಬೆಲ್ಲ ಇಟ್ಟಿರ್ತಾರೆ, ಅಲ್ಲೊಂದು ವಾಸನೆ ಬೇರೆ ಬರ್ತೈತಿ. ದೇವ್ರ ರೂಮಿಗೆ ಹೋದ್ಬಿಟ್ಲೆ ಅವು ನಮ್ಮ ದೊಡ್ಡ ಮನೆ ಕಟ್ಟಿರ್ತಾರೆ, ದೇವ್ರ ಮನೆ ಎಷ್ಟು ಕಟ್ಟಿರ್ತಾರೆ ಗೊತ್ತ? ನಮ್ಮಂಥವ್ರು ಹಿಂಗೆ ಎದುರು ಹೋಗಿ ಹೊಳ್ಳಿ ಬರೋಕೆ ಅಲ್ಲೇ ಸಿಕ್ಕೊಂಡ ಬಿಡೋದಾರೆ. ಇಟ ರೂಮ್ ಕಟ್ಟಿರ್ತಾರೆ, ಕಂಜೆಸ್ಟೆಡ್ ರೂಮ್. ಸಣ್ಣ ರೂಮ್ ಕಟ್ಟಿರ್ತಾರೆ, ಹಿಂಗೆ ಒಳಗೆ ಹೋಗಿ ಸಿಕ್ಕೊಂಡ್ರೆ ಹೊರಗೆ ಬರೋದಕ್ಕೆ ಕಷ್ಟ. ಕೆಲವೊಬ್ರು ರೂಮ್ ಅಂತ ದೊಡ್ಡ ಇರ್ತಾವೆ ಬಿಡ್ರಿ. ಕೆಲವೊಬ್ರು ಮನ್ಯಾಗ ಕಟ್ಟಿರ್ತಾರೆ, ಅವ್ರು ಸ್ವಾಮಿಗಳು 2-3 ಮಂದಿ ಸ್ವಾಮಿಗಳು ಕುತ್ಕೊಂಡು ಪೂಜೆ ಮಾಡ್ಕೊಂಡು ಆರಾಮ್ ಬರ್ಬೋದು. ಕೆಲವೊಬ್ರು ಮನ್ಯಾಗ ನೋಡ್ಬೇಕು, ಹಿಂಗೆ ಹೋಗಿ ಹೊಳ್ಳಿ ಸಿಕ್ಕೊಂಡ್ರೆ ಮತ್ತೆ JCB ತರ್ಬೇಕು ಚೆಕ್ಕೊಳಕ್ಕೆ. ಅಷ್ಟು ಸಣ್ಣ ಇರ್ತಾವೆ. ಎಲ್ಲ ದೊಡ್ಡ ರೂಮ್ ಕಟ್ಟಾಕ್ ಬರ್ತದೆ. ಪೂಜಾ ರೂಮ್ ಸಣ್ಣದಿರ್ತದೆ, ಟಿನ್ನಿ ಇಷ್ಟ ಬರ್ತದೆ. ನೈವೇದ್ಯ ಹೋಳಿಗೆ ರೇಟ್ ಇರ್ತಾವು. ಅವ ಏನು ತಿಂದಿದ್ನಂದ್ರೆ ಅದು ಎಡಿ ಹಿಡಿದು ಹಿಂಗೆ, ನೀ ಆ ಕಡೆ ನಾ ಈ ಕಡೆ. ಹೌದು, ನಮ್ಮ ಭಕ್ತಿ ಹೇಳ್ತೀನಿ ನಾ. ಇನ್ನೂ ಟೈಮ್ ಐತಿ ಹೇಳಕ್ಕೆ. ಭಾಳ ಇದಾವ, ಮಜಾ ಇರ್ತೈತಿ ಮನುಷ್ಯನ ಭಕ್ತಿ. ನಿಜವಾಗ್ಲಂತ ತಿಂದಿಗಿದ್ದಿಲ್ಲ ದಾನವ ಹಿಡಿತಿದ್ದಿಲ್ಲ. ಇವ್ರು ಏನು ಮಾಡ್ತಿದ್ರ? ಆಕಿಗೆ ಸಣ್ಣ, ಅವ್ರಿಗೆ ದೊಡ್ಡ ಮಾಡ್ಕೊಂಡಿದ್ದು. ಜಗ್ಗಷ್ಟು ಹೂರ್ಣ ಇಟ್ಟಿರ್ತಾರೆ, ಅದಕ್ಕೆ ಇಷ್ಟ ಹಾಕೊಂಡ. ಏನಂತಿರೋದು? ಕೊಳಗೆ ಇಡ್ತಿರಲ್ಲ ಹೂರ್ಣ, ನೋಡ್ರಿ ಹಂಗಿರ್ತದೆ. ಹೌದಲ್ಲ? ಮನುಷ್ಯನ ಭಕ್ತಿನ ಹಂಗಿರ್ತದೆ. ಅದಕ್ಕೆ ಭಾರತ ಅಂದ್ರೆ ಹೆಂಗಂತ ಕೇಳಿದ್ರೆ, ಮನೆಯೊಳಗೆ ಎಲ್ಲಾ ರೂಮ್ಗಳನ್ನು ಕಟ್ಟಿರ್ತಿರಲ್ಲ, ಪೂಜಾ ರೂಮಿಗೆ ಎಷ್ಟು ಭಕ್ತಿ ಇರ್ತದಲ್ಲ, ಪೂಜಾ ರೂಮ್ ಎಷ್ಟು ಶ್ರೇಷ್ಠ ಇರ್ತದಲ್ಲ. ಪ್ರಪಂಚದಲ್ಲಿ 154 ರಾಷ್ಟ್ರಗಳಲ್ಲಿ ನಮ್ಮ ಭಾರತ ಅಂದ್ರೆ ಹೆಂಗಂತ ಕೇಳಿದ್ರೆ ಪೂಜಾ ರೂಮ್ ಇದ್ದಂಗಂತ ದೇಶ. ಸಂತರಿಗೆ, ಶರಣರಿಗೆ, ಶಿವಯೋಗಿಗಳಿಗೆ, ಮಹಂತರಿಗೆ, ಎಂತೆಂಥವರಿಗೆ ಜನ್ಮವನ್ನು ಕೊಟ್ಟಂತ ನಾಡು ಯಾವುದು ಅಂತ ಕೇಳಿದ್ರೆ ನಮ್ಮ ಕನ್ನಡ ನಾಡು ಅಥವಾ ಭರತ ಭೂಮಿ. ನೋಡ್ರಿ, ಇದಕ್ಕೇನಂತಾರ? ಭಾರತ ಅಂತಾರ ನೋಡ್ರಿ. ಭರತ ಚಕ್ರವರ್ತಿ ಆಳಿದ್ರಿಂದ ಈ ದೇಶಕ್ಕೆ ಏನಂತ ಹೇಳಿ ಹೆಸರು ಬಂತಂತ? ಭಾರತ ಅಂತ. ಭಾರತ ಅಂದ್ರೆ ಏನ್ರಿ? ಭಾರತ, ನಾನು ಮೊನ್ನೆ ಒಂದು ಊರಾಗ ಕೇಳಿದೆ, ಭಾರತ ಅಂದ್ರೆ ಏನಂತ ಕೇಳಿದೆ. ಒಂದು ಹುಡುಗಿ ನಿಂತು ಇಂಡಿಯಾ ರೀ ಅಂತಂದ. ಇಂಡಿಯಾ ಅಂದ್ರೆ ಏನಂತ? ಹಿಂದೂಸ್ತಾನ್ ರೀ ಅಂತಂದ. ಹಿಂದೂಸ್ತಾನಿ ಅಂದ್ರೆ ಏನಂತ ಕೇಳಿದೆ, ಭಾರತ ಅಂತಂದ. ಭಾರತ ಅಂದ್ರೆ ಹಿಂದೂಸ್ತಾನ್ ಅಂದ್ಲ. ಹಿಂದೂಸ್ತಾನ್ ಅಂದ್ರೆ ಇಂಡಿಯಾ ಅಂತಂದ್ಲು. ಹಿಂಗಿರ್ತೈತಿ. ಭಾರತ ಅಂದ್ರೆ ಏನು ಗೊತ್ತೇನು? ಭಾ ಅಂದ್ರ ಜ್ಞಾನ. ಏನ್ರಿ? ಭಾ ಅಂದ್ರ ಜ್ಞಾನ ಪ್ಲಸ್ ರಥ, ಜ್ಞಾನಕ್ಕಾಗಿ ಹಸಿವನ್ನ ಉಳ್ಳವರು ಯಾರೋ ಅವರನ್ನ ಏನಂತ ಕರೀತಾರೆ? ಭಾರತೀಯರು ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಭಾರತೀಯರಂದ್ರೆ ಎದಕ್ಕೆ ಹಸಿವನ್ನು ಉಳ್ಳವರು? ಜ್ಞಾನಕ್ಕಾಗಿ. ದೇ ಥರ್ಸ್ಟಿ ಫ್ರಮ್, ಎದಕ್ಕೆ? ಜ್ಞಾನಕ್ಕಾಗಿ, ಟು ನಾಲೆಜ್. ಜ್ಞಾನ, ನನಗೆ ಹಸಿವು ಎದುರಾಗ್ಯದ ಅಂತ ಕೇಳಿದ್ರೆ ಜ್ಞಾನದ ಹಸಿವಾಗ್ಯದ, ಅದಕ್ಕಾಗಿ ನಾವು ಹಸ್ಕೊಂಡಿವಿ ಎನ್ನುವಂತಹದ್ದು ಹೇಳ್ತಾರೆ. ಅದಕ್ಕೆ ನಮ್ಮ ಸಂಸ್ಕೃತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಮ್ಮೆ ಸ್ವಾಮಿ ವಿವೇಕಾನಂದರು ಕೊಲಂಬಿಯನ್ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಿರ್ತಾರೆ. ಇದಕ್ಕೆ ಎಲ್ಲಿಗೆ ಹೋಗಿರ್ತಾರೆ? ಅಮೇರಿಕದ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥವ್ರೆಲ್ಲ ಭಾಷಣ ಮಾಡ್ತಾರೆ. ಏನಂತ ಭಾಷಣ ಮಾಡ್ತಾರೆ ಅಂತ ಕೇಳಿದ್ರೆ, ಅವ್ರ ದೇಶದಲ್ಲಿ 2 ಶಬ್ದ ಬಳಸಿಬಿಡ್ತಾರೆ, ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಅಂತ ಬಳಸಿಬಿಡ್ತಾರೆ. ನಮ್ಮ ವಿವೇಕಾನಂದರು ಹೋಗಿದ್ರಲ್ಲ, ಹಂಗನ್ಲಿಲ್ಲ.
ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಹೇಳಿಬಿಡ್ತಾರೆ. ಆ ಶಬ್ದನ ಅವ್ರ ಕಿವಿಗೆ ಬಿದ್ದಿರಂಗಿಲ್ಲ. ಎಷ್ಟು ಖುಷಿ ಆಗ್ತದೆ ಅಂತ ಕೇಳಿದ್ರೆ, ಅಷ್ಟು ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂದಾಗ ಕಿವಿ ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ ಅರಳಿ ಬಿಡ್ತಾವ್. ಎಲ್ಲರೂ ಚಪ್ಪಾಳಿಯನ್ನು ತಟ್ತಾರೆ. ಎಷ್ಟೊತ್ತು ಚಪ್ಪಾಳಿ ಹೊಡಿತಾರೆ ಅಂತ ಕೇಳಿದ್ರೆ 5 ನಿಮಿಷ ಬರೀ ಚಪ್ಪಾಳಿಯನ್ನು ಹೊಡಿತಾರೆ. ಅಷ್ಟು ಖುಷಿ ಆಗ್ತದೆ, ಅಷ್ಟು ಖುಷಿ ಆಗ್ತದೆ. ವಿವೇಕಾನಂದರು ವಿಶ್ವ ಪ್ರಸಿದ್ಧ ಆಗಿಬಿಡ್ತಾರ ಆ 2 ಶಬ್ದಗಳಿಂದ. ಪ್ರಸಿದ್ಧ ಆದಾಗ ಮರುದಿವಸ ಪೇಪರ್ನಾಗ ವಿವೇಕಾನಂದರದ ಹೆಡ್ಲೈನ್ಸ್ ಹಾಕಿ ಅವ್ರ ಫೋಟೋ ಕೊಟ್ಟು ಭಾರತದ ಸಿಡಿಲ ಸನ್ಯಾಸಿ ಅಂತ ಹೇಳಿ ಅದ್ಭುತವಾಗಿ ಬರೆದಿರ್ತಾರೆ. ಅವ್ರ ಬಗ್ಗೆ ಅನೇಕರು ಇವರನ್ನು ಕಾರ್ಯಕ್ರಮ ಕರ್ಕೊಂಡು ಹೋಗ್ತಾರೆ. ಇವ್ರ ಸಂದರ್ಶನ ಆಗ್ತಾವು. ಒಬ್ಬ ಪತ್ರಕರ್ತ ಬಂದು ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾನೆ, ಅಪ್ಪ ನಿಮ್ಮ ನಿಲುವು, ಅಜಾನ ಭಾವು, ತಲೆಗೆ ಸುತ್ತಿದಂತ ಕಾವಿ ಪಟಕ, ಮೈಯಲ್ಲಿ ಹಾಕಿದಂತ ಕಾವಿಯ ಕಾಶಯಾಂಬರ ಎಲ್ಲ ಹಾಕಿರಿ. ನಿಮ್ಮ ದೇಶದ, ನಿಮ್ಮ ಸನ್ಯಾಸ ಸಂಸ್ಕೃತಿಯ, ಹಿಂದೂ ಸಂಸ್ಕೃತಿಯ ಪಟಕ ನೀವು ತಲೆಗೆ ಸುತ್ತಕೊಂಡಿರಿ, ಮೈ ಮೇಲೆ ಕಾವಿ ಕಾಶಯಾಂಬರವನ್ನ ಹಾಕೊಂಡಿರಿ. ಸಂತರೆ ಆದ್ರ ಕಾಲಿನೊಳಗೆ ನಮ್ಮ ಸಂಸ್ಕೃತಿ ದ್ಯೋತಕವಾಗಿರ್ತಕ್ಕಂಥ ಚಪ್ಪಲನ್ನ ಯಾಕೆ ಹಾಕೊಂಡಿರಿ? ನೋಡ್ರಿ ಪತ್ರಕರ್ತರು ಹೆಂಗಿರ್ತಾರೆ. ತಲೆ ಮೇಲೆ ನಿಮ್ ಸಂಸ್ಕೃತಿದ ಹಾಕೊಂಡಿರಿ, ಮೈಯಾಗ ನಿಮ್ ಸಂಸ್ಕೃತಿದ ಹಾಕೊಂಡಿರಿ, ಕೊಳ್ಳಾಗ ಹಾಕೊಂಡಿರಿ, ಎಲ್ಲಾ ಹಾಕೊಂಡಿರಿ, ಕಾಲಾಗ ಮಾತ್ರ ಚಪ್ಪಲ್ ನಮ್ ಸಂಸ್ಕೃತಿ ಅದ ಅದನ್ನ ಯಾಕೆ ಹಾಕೊಂಡಿರಿ ಅಂದಾಗ ಸ್ವಾಮಿ ವಿವೇಕಾನಂದ್ರ ಎಂತ ಉತ್ತರ ಕೊಡ್ತಾರಲ್ಲ ಅವ್ರಿಗೆ. ಹೊಳ್ಳಿ ನಮ್ ಸಂಸ್ಕೃತಿ ತಲೆ ಮ್ಯಾಗ ಇಟ್ಕೊಂಡಂಗಿದೆ, ನಮ್ ಸಂಸ್ಕೃತಿ ತಲೆ ಮ್ಯಾಗ ಇಟ್ಕೊಳಂಗಿದೆ, ಮೈ ಮೇಲೆ ಹಾಕೊಳ್ಳಂಗಿದೆ. ನಿಮ್ ಸಂಸ್ಕೃತಿ ಹಂಗೈತೆ ಅಂತ ಕೇಳಿದ್ರೆ ಕಾಲಾಗ ನಟ್ಟಂಗೈತಿ, ಅದಕ್ಕೆ ನಿಮ್ಮ ಸಂಸ್ಕೃತಿ ಕಾಲಾಗ ಹಾಕೊಂಡಿನಿ, ನನ್ನ ಸಂಸ್ಕೃತಿ ತಲೆ ಮೇಲೆ ಹಾಕೊಂಡಿನಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಲೇಡೀಸ್ ಅನ್ನಂಗಿಲ್ಲ, ಏನಂತೀವಿ? ಈಗ ಇಂಗ್ಲಿಷ್ ಕಲ್ತ್ ಹುಡುಗರು ಬಂದಾರ. ಮತ್ತೆ ನಾಳೆ ಎಜುಕೇಶನ್ ಬಂದಾಗ ಹೇಳ್ತೀನಿ ನಾನು ವಿಷಯ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಕಲ್ಯಾಣ ರಾಜ್ಯವಾಣಿ ನಿರ್ಮಿಸಿ ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿ ಶರಣು ಶರಣಾರ್ಥಿ ಅಯ್ಯ ಶರಣಾರ್ಥಿ
ಮಾಡಿ ಮಾಡೋದು ಕವಾಯಿಗಳು ಹಾಡಿದ್ರಲ್ಲ, ನಮ್ಮ ಸಂಸ್ಕೃತಿ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿ.